ಮಿತ್ರರೇ, ಕೆಎಸ್ಆರ್ಟಿಸಿ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಹೋರಾಟಕ್ಕೆ ಕರೆಪತ್ರಗಳನ್ನು ಹಂಚಿದೆ. ಸರ್ಕಾರ ಜೊತೆ ಹಲವಾರು ಬಾರಿ ಮೀಟಿಂಗ್ ಕರೆದಿದ್ದು, ನಿರೀಕ್ಷಿತ ಮಟ್ಟ ಫಲಿತಾಂಶ ಮತ್ತು ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. 1/1/2020ರಿಂದ %15ರಷ್ಟು ವೇತನ ಪರಿಷ್ಕರಣೆಯಾಗಿದೆ. 1/1/2024ರಿಂದ ಜಾರಿಗೆ ಆಗಬೇಕು. ಏಪ್ರಿಲ್ 26ರಿಂದ ಜಾರಿಗೆ ತರುವುದಾಗಿ ಮತ್ತು 14 ತಿಂಗಳು ಮಾತ್ರ ಬಾಕಿ ನೀಡುವುದಾಗಿ ಸರ್ಕಾರ ಹೇಳುತ್ತಿದೆ. ಇದರಿಂದ ಸರ್ಕಾರಕ್ಕೆ ಅನ್ಯಾಯವಾಗುತ್ತಿದ್ದು, ಆದ್ದರಿಂದ ಎಲ್ಲ ಸಾರಿಗೆ ನೌಕರರ ಹೋರಾಟ ಮಾಡುವ ಅಗತ್ಯತೆ ಇದೆ ಎಂದು ಜಂಟಿ ಕ್ರಿಯಾ ಸಮಿತಿ ಹೇಳುತ್ತಿದೆ. ಈ ಸರ್ಕಾರ ಸಾರಿಗೆ ನೌಕರರನ್ನು ಸಮಸ್ಯೆ ಬೇಡಿಕೆಗಳನ್ನು ಸ್ಪಂದಿಸುತ್ತಿಲ್ಲ ಮತ್ತು ಅವರ ಬೇಡಿಕೆಗಳು ಹಾಗೇ ಇರುತ್ತವೆ ಮತ್ತು ಸರ್ಕಾರ ಯಾವುದೇ ಚಕಾರ ಎತ್ತಾ ಇಲ್ಲ. ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗಿದೆ, ನೀವೆಲ್ಲರೂ ರೆಡಿ ಇರಿ ಅಂತ ಹೇಳಿದ್ದಾರೆ ಮತ್ತು ಈಗಾಗಲೇ ಎಲ್ಲ ಸಾರಿಗೆ ನೌಕರರಿಗೆ ಕರೆಪತ್ರವನ್ನು ನೀಡುತ್ತಿದ್ದಾರೆ. ಬಹುಶಃ ನನಗೆ ಅನಿಸುತ್ತದೆ 1/1/2026ರಂದು ಮುಷ್ಕರ ಮಾಡಿ ಸರ್ಕಾರಕ್ಕೆ ಬಿಸಿ ತಟ್ಟುವ ಕೆಲಸ ಮಾಡುವುದಾಗಿದೆ ಅನ್ನೋದು ಅನಿಸುತ್ತದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತಾಗಿ 1/1/2026 ಒಳಗೆ ಸರ್ಕಾರ ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಲು ನಾನು ವಿನಂತಿಸಿಕೊಳ್ಳುತ್ತೇನೆ. ನಂತರ ನಾವು 3 ಬಾರಿ ಮುಷ್ಕರದ ನೋಟಿಸನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ವಿ. ಅದು ನೌಕರರು ಕೆಲಸ ಮಾಡಿದರೆ ನಾವು ಸರ್ಕಾರದ ಮೇಲೆ ಬಿಟ್ಟಿದ್ವಿ, ಅಂದರೆ ಆ ಮ್ಯಾನೇಜ್ಮೆಂಟ್ ಮೇಲೆ ಬಿಟ್ಟಿದ್ದೀವಿ. ಇನ್ನೊಂದು 1/1/2024ರಿಂದ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು. ನಾವು ಡಿಸೆಂಬರ್ 2023ರೊಳಗೆ ಎಲ್ಲ ಸಂಘಗಳು ಬಿಡಿಯಾಗಿ ಬೇಡಿಕೆ ಪತ್ರ ಕೊಟ್ಟಿದ್ದೀವಿ. ಇದಾದ ನಂತರ ಜಂಟಿಯಾಗಿ 1/1/2024ರಿಂದ ನಾವು ಬಹುಶಃ 15ನೇ ತಾರೀಕು ಅಂತ ಕಾಣಿಸುತ್ತೆ, ಜನವರಿ, ನಾವು ಬೇಡಿಕೆ ಪತ್ರವನ್ನು ಕೊಟ್ಟು 38 ತಿಂಗಳ ಕಾಲ ಅರಿಯರ್ಸ್ ಕೊಡಿ, 1/1/2024ರಿಂದ ವೇತನ ಪರಿಷ್ಕರಣೆ ಮಾಡಿ ಸಾರಿಗೆ ನೌಕರರಿಗೆ ಅನ್ನೋಂಥ ಅಂಶವನ್ನು ಹೇಳಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಸಾರಿಗೆ ಸಚಿವರು, ಸರ್ಕಾರದ ಅಧಿಕಾರಿಗಳು ಮತ್ತು KSRTCಲಿದ್ದಂಥ ಅನುಭವ್ ಕುಮಾರ್ ಏನು IAS ಇದ್ದರು, ಅವ್ರ ಮಾತುಗಳನ್ನ ಕೇಳಿಕೊಂಡು ಅವರು ಇಂದಿನ 24 ತಿಂಗಳ ಅರಿಯರ್ಸನ್ನು ಮೋಸ ಮಾಡೋದು, ವಂಚನೆ ಮಾಡೋದು ಸಾರಿಗೆ ಕಾರ್ಮಿಕರಿಗೆ. 1/1/2024ರಿಂದ ಆಗಬೇಕಾಗಿರೋದನ್ನು 1/4/26ರಿಂದ ಮಾಡ್ತೀವಿ ಅಂತೇಳಿ ಇಲ್ಲಿ 26 ತಿಂಗಳ ಕಾಲ ಅರಿಯರ್ಸನ್ನು ಮೋಸ ಮಾಡಲಿಕ್ಕೆ, ವಂಚನೆ ಮಾಡಲಿಕ್ಕೆ ಅಧಿಕಾರಿಗಳು ಮಾತು ಕೊಟ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸಾರಿಗೆ ಸಚಿವರು ಹೋಗ್ತಾ ಇದ್ದಾರೆ. ಇದನ್ನು ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನಿಗಮಗಳಲ್ಲಿರ್ತಕ್ಕಂಥ 1,15,000 ಜನ ನೌಕರರು ಒಪ್ಪೋದಿಲ್ಲ. ಆದರೆ ನಾವು ಅಂತಿಮವಾಗಿ ಮುಷ್ಕರದ ನೋಟಿಸನ್ನು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ, ನಾವು ಕೊಟ್ಟರೆ ಯಾರೋ ದಳ್ಳಾಳಿಗಳನ್ನ ಬಿಟ್ಟು PIL ಹಾಕಿಸ್ತಾರೆ. ಅದರಿಂದ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೂರೋದ್ರ ಮೂಲಕ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ತಯಾರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮಗೆ ಇದನ್ನು ನಿರ್ಭಯವಾಗಿ ಹೇಳ್ತಾ ಇದ್ದೀವಿ. ಈಗ ನೋಡಿ, ಕರ್ನಾಟಕದ ಅರ್ಧ ಭಾಗಕ್ಕೆ ಇವತ್ತು ಹ್ಯಾಂಡ್ ಬಿಲ್ ಕೊಟ್ಟಿದ್ದೀವಿ, ಒಂದು BMTCಗೆ ಹೋಗಿದೆ. ಈ ಸುದ್ದಿ ಹೆಂಗೆ ಅಂದರೆ ಬೆಂಕಿ ರೀತಿಯಲ್ಲಿ ಹರಡುತ್ತೆ. ಈಗ ಇಡೀ ಸಾರಿಗೆ ನಿಗಮಗಳ ಬಸ್ಗಳು ಇಲ್ಲಿ ಕೇಂದ್ರದಲ್ಲಿದ್ದಾವೆ, ಎಲ್ಲ ಕಡೆ ಕರಪತ್ರವನ್ನು ಕೊಟ್ಟಿದ್ದೀವಿ, ಸಂಚಲನ ಶುರುವಾಗಿದೆ. ಸೊ ಈಗ ಮಾನ್ಯ ಸಾರಿಗೆ ಸಚಿವರು ಏನು ಹೇಳಿದರು, ನಾವು ಈ ಅಧಿವೇಶನದೊಳಗೆ ಮುಖ್ಯಮಂತ್ರಿಯವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಸಂಘಟನೆಗಳನ್ನ ಕರೆದು ಮಾತನಾಡ್ತೀವಿ ಅಂತ ಹೇಳಿದರು. ನಮಗೆ ಅವರಿಂದ ಏನೂ ಬಂದಿಲ್ಲ, ಅದರಿಂದ ನಾವು ತಯಾರಲ್ಲಿದ್ದೀವಿ. ಈಗ ಕರಪತ್ರವನ್ನು ಈ ವಾರದಲ್ಲಿ ಈ ರಾಜ್ಯದ 1,15,000 ಜನ ನೌಕರರಿಗೆ ತಲುಪೋ ರೀತಿಯಲ್ಲಿ ಕರಪತ್ರವನ್ನು ಕೊಡ್ತೀವಿ. ನೌಕರರಲ್ಲಿ ಒಂದು ಜಾಗೃತಿ ಬರುತ್ತೆ. ಇದಾದ ನಂತರ 3 ಸಮಾವೇಶಗಳನ್ನ ಮಾಡಿ ಅಲ್ಲಿ ಮುಷ್ಕರದ ಕರೆ ಅಂದರೆ ನಾವು ಅನಿರ್ದಿಷ್ಟ ಉಪವಾಸ ಕೊಡ್ತೀವಿ. ನಾವು ನೋಡಿ, ಸಾರಿಗೆ ನಿಗಮಗಳ ನೌಕರರು ನಾವೇನು ಪಾಪ ಮಾಡಿಲ್ಲ ಈ ರಾಜ್ಯದಲ್ಲಿ. ಅವರು ಎಲ್ಲರಿಗಿನ್ನ ಅತಿ ಹೆಚ್ಚಿನ ಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥ ನೌಕರರು. ಇವರು ಅವರಿಗೆ ಮೋಸ ಮಾಡ್ಲಿಕ್ಕೆ ಹೊರಟ್ರೆ ನಾವು ಕಾರ್ಮಿಕ ಸಂಘಟನೆಗಳು ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಜಂಟಿ ಕ್ರಿಯಾ ಸಮಿತಿ ಪೂರ್ಣ ನಾವು ಇದನ್ನು ಒಪ್ಪೋದಿಲ್ಲ. ನಾವು ಸಾರಾಸಗಟ್ಟು ಅವರ ಏನು 14 ತಿಂಗಳ ಕೊಡ್ತೀವಿ ಅಂತಕ್ಕಂಥದ್ದು ಮತ್ತು 1/4/26ರಿಂದ ಮಾಡ್ತೀವಿ ಅನ್ನೋದನ್ನು ನಾವು ಅದನ್ನು ಯಾವುದೇ ಸಂದರ್ಭದಲ್ಲಿ ಒಪ್ಪೋದಿಲ್ಲ. 38 ತಿಂಗಳ ಕಾಲ ಅರಿಯರ್ಸ್ ಕೊಡಬೇಕು. 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. ಈ 24 48 ತಿಂಗಳು ಸಾರಿಗೆ ನಿಗಮಗಳ ನೌಕರರಿಗೆ ಅವರು ದುಡ್ದು ಹಣ ಕೊಡೋದಿಲ್ಲ ಅಂದರೆ ಇವರು ಸಮಾಜವಾದಿ ಮುಖ್ಯಮಂತ್ರಿಗಳು ಅಂತ